ಹರದನಹಳ್ಳಿಯಲ್ಲಿ ಎಚ್ಡಿಡಿ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಪುರೋಹಿತರ ತಂಡ ಕೂಡ ಭೇಟಿಯನ್ನ ಕೊಟ್ಟಿದೆ. ವಿಧಿವಿಧಾನ ಕಾರ್ಯದ ಮಾಹಿತಿಯನ್ನ ನೀಡಿದ್ದಾರೆ ಪುರೋಹಿತರು. ಚೆನ್ನಮ್ಮ ಪುತ್ರ ಎಚ್ಡಿ ರೇವಣ್ಣ ಬಳಿ ಪುರೋಹಿತರು ಚರ್ಚೆಯನ್ನ ನಡೆಸಿದ್ದಾರೆ. ಕಣ್ಣನ್ ಶರ್ಮಾ, ಮಹೇಶ್ ಶರ್ಮಾ, ನರಸಿಂಹಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಮೇಲುಕೋಟೆ ಮೂಲದ ಪುರೋಹಿತರ ತಂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹರದನಹಳ್ಳಿಯಲ್ಲಿ ಎಚ್ಡಿಡಿ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಸದ್ಯ ಈಗ ಪುರೋಹಿತರ ತಂಡ ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಸಂಪ್ರದಾಯಕ್ಕೆ ತಕ್ಕಂತೆ ಅವೆಲ್ಲವನ್ನು ಕೂಡ ಈಗ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಚೆನ್ನಮ್ಮ ಅವರ ಪುತ್ರ ರೇವಣ್ಣ ಅವರ ಸಮ್ಮುಖದಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ. ರೇವಣ್ಣ ಅವರ ನೇತೃತ್ವದಲ್ಲಿ ಸದ್ಯವನ್ನು ಗಮನಿಸ್ತಾ ಇರಬಹುದು ಏನೇನು ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಕೂಡ ನಡೀತಾ ಇದೆ. ಹರದನಹಳ್ಳಿಗೆ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಬೆಂಗಳೂರಿನ ಪದ್ಮನಾಭನಗರದ ಅವರ ನಿವಾಸದಿಂದ ಹೊರಟಿರುವಂಥದ್ದು ಆಲ್ಮೋಸ್ಟ್ ಈಗ ತಲುಪ್ತಾ ಇರುವಂಥದ್ದು. ಸದ್ಯ ಎರಡೂ ಕೂಡ ಲೈವ್ ದೃಶ್ಯಾವಳಿ ಇದು. ಈ ಕಡೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ, ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾಳೆ ಸೋಮವಾರ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಏನೇನ ಮಾಡಬೇಕು, ಆ ನಿಟ್ಟಿನಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮಾಜಿ ಪ್ರಧಾನಿಗಳು ದೇವೇಗೌಡರು, ಜೊತೆಗೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು, ಸಾಕಷ್ಟು ಜನ ವಿಐಪಿ ವಿವಿಐಪಿಗಳೆಲ್ಲ ಬರ್ತಾರೆ. ಜೊತೆಗೆ ಪಕ್ಷದ ಕಾರ್ಯಕರ್ತರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಸಾಕಷ್ಟು ಜನ ಗಣ್ಯರು ಕೂಡ ಬರ್ತಾರೆ. ಈ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗಬಾರದು, ವ್ಯವಸ್ಥಿತವಾಗಿ ಎಲ್ಲವೂ ಕೂಡ ನಡೀಬೇಕು. ತಾಯಿಯ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಸ್ವತಃ ಚೆನ್ನಮ್ಮ ಅವರ ಪುತ್ರ ರೇವಣ್ಣ ಅವರೇ ಆ ಸ್ಪಾಟ್ನಲ್ಲೇ ಎಲ್ಲವನ್ನು ಕೂಡ ಖುದ್ದು ಅವರೇ ನಿಂತು ನೋಡ್ಕೊಳ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯ ನೇರ ದೃಶ್ಯಾವಳಿ ನೋಡಿ, ಎಷ್ಟು ಜನ ಸೇರಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿ ಸೇರಿದ್ದಾರೆ. ಪುಷ್ಪ ನಮನ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಜೊತೆಗೆ ಅಂತಿಮ ಯಾತ್ರೆಯ ವಾಹನದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಅವರ ಕುಟುಂಬದ ವರ್ಗದವರಿದ್ದಾರೆ. ದೇವೇಗೌಡರಿಗಂತೂ ಅರ್ಗಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ ಇದನ್ನ. ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಡಾಕ್ಟರ್ ಬೇರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಚೆನ್ನಮ್ಮ ಅವರಿದ್ರೆ ದೊಡ್ಡ ಶಕ್ತಿ ಅವರಿಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಏನೇ ಇದ್ರು ಕೂಡ ಅವರ ಪತ್ನಿ ಹತ್ರ ಅದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವರ ಪತ್ನಿ ಇಲ್ಲ, ಅದನ್ನ ಅರ್ಗಿಸಿಕೊಳ್ಳಕ್ಕೂ ಕೂಡ ಅವರಿಗೆ ಕಷ್ಟ ಆಗ್ತಾ ಇದೆ. 1954ರಲ್ಲಿ ಮದುವೆ ಆಗಿದ್ದಾರೆ, 72 ವರ್ಷ ಅವರ ದಾಂಪತ್ಯ ಜೀವನ. ಆದ್ರೆ ಇವತ್ತು ಚೆನ್ನಮ್ಮ ಇಲ್ಲ ಅಂತ ಅವರಿಗೆ ಅರ್ಗಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಆ ಕೊನೆ ಕ್ಷಣದ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಚೆನ್ನಮ್ಮ ಅವರು ಹಾಸ್ಪಿಟಲ್ ಅಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದೇವೇಗೌಡರ ಆಶೀರ್ವಾದವನ್ನ ಪಡಿತಾ ಇರುವಂತದ್ದು, ದೇವೇಗೌಡರವರಿಗೆ ಬಾಳೆಹಣ್ಣನ್ನ ತಿನ್ನಿಸ್ತಾ ಇರುವಂತದ್ದು, ಆ ಆರೈಕೆ ಮಾಡ್ತಾ ಇರುವಂತದ್ದು ನೋಡಿ. ಅವರ ನಡುವೆ ಇರುವಂತ ಆ ಅನ್ಯೋನ್ಯತೆ ಎಷ್ಟಿದೆ ಅವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಆ ಕೊನೆ ಕ್ಷಣ ಇನ್ನೇನು ಪದ್ಮನಾಭನಗರದಿಂದ ಅವರ ನಿವಾಸದಿಂದ ಇಷ್ಟು ದಿವಸ ಇರುವಂತಹ ಚೆನ್ನಮ್ಮ ಇನ್ನೇನು ಇರೋದಿಲ್ಲ ಅಲ್ವಾ, ಅದನ್ನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಅವರಿಗೆ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೀರು ಬಂದ್ಬಿಡ್ತು. ಅಲ್ಲಿ ಅದ್ರ ಮೇಲೆ ಮಮ್ಮಲವಾಗಿ ಮಲಗಿರುವಂತ ಚೆನ್ನಮ್ಮನನ್ನ ನೋಡೋಕೆ ಸಾಧ್ಯ ಆಗ್ಲಿಲ್ಲ. ಅವರು ಅಳ್ತಾ ಇದ್ರು. ರಾಜಕೀಯವಾಗಿ ಎಷ್ಟು ಬಲಿಷ್ಠವಾಗಿದ್ದಾರೆ ದೇವೇಗೌಡರು, ಎಷ್ಟು ಜನ ನಾಯಕರನ್ನು ಹುಟ್ಟಾಕಿದ್ದಾರೆ ಅವರ ಪಕ್ಷದಿಂದ. ಆದ್ರೆ ಫ್ಯಾಮಿಲಿ ಮ್ಯಾಟರ್, ಕುಟುಂಬ, ಸಂಸಾರ ಅಂತ ಬಂದಾಗ ಎಲ್ಲ ವ್ಯಕ್ತಿ ಕೂಡ ಅಷ್ಟೇ. ಆದ್ರೆ ನಾನು ಹೇಳ್ತಾ ಇರುವಂತದ್ದು ಎಷ್ಟು ಘಟಾನುಘಟಿ ನಾಯಕರು, ಆದ್ರೆ ಅವರ ಫ್ಯಾಮಿಲಿ ಮ್ಯಾಟರ್ ಬಂದಾಗ ಯಾವ ರೀತಿಯಾಗಿ ಹೊಂದು ಹೋಗಿದ್ದಾರೆ ದೇವೇಗೌಡರು ಅಂತ. ಸಾಮಾನ್ಯವಾಗಿ ಹೇಳ್ತಾರೆ ಈ ಏಜ್ ಅಲ್ಲಿ ಅವರ ಪತ್ನಿಯವರು ಇದ್ರೆ ಬಹಳ ಖುಷಿ ಅವರಿಗೆ. ಯಾಕಂತ ಹೇಳಿದ್ರೆ ಸಣ್ಣ ಏಜ್ ಅಲ್ಲೆಲ್ಲ ನಡೆದು ಬಿಡುತ್ತೆ.
ಏನೋ ಟೈಮ್ ಪಾಸ್ ಆಗ್ಬಿಡುತ್ತೆ. ಆದ್ರೆ ಆಫ್ಟರ್ 60 ದಾಟದ ನಂತರ ಅವರಿಗೆ ಪತ್ನಿಯವರಿದ್ರೆ ಏನೋ ಒಂಥರ ಖುಷಿ ಅವರಿಗೆ. ಆದ್ರೆ ಇದು 72 ವರ್ಷಗಳ ದಾಂಪತ್ಯ ಜೀವನ ಇವತ್ತು ಇಲ್ಲ ಅಂತ ಅವರಿಗೆ ಅರ್ಗಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ನೋಡಿ, ನೇರ ದೃಶ್ಯಾವಳಿ ಇದು ನೀವು ನೋಡ್ತಾ ಇರುವಂತದ್ದು. ಸದ್ಯ ಅವರ ಪಾರ್ಥಿವ ಶರೀರವನ್ನ ಹರದನಹಳ್ಳಿಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವರನ್ನ ಲಾಸ್ಟ್ ಅಂತಿಮ ದರ್ಶನಕ್ಕೆ ನೋಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿ ನೆರೆದಿದ್ದಾರೆ, ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ.